ಸರಿ ನಾನಿನ್ ಬರ್ತೀನಿ. ಬಂಗಾರಿ 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 ನಿಂತ್ಕೋ. ರಾತ್ರಿ ಏನಾಯ್ತು? ಏನೂ ಆಗಿಲ್ಲ. ಅದೇ ಯಾಕೇನು ಆಗಿಲ್ಲ? ನನ್ನೇನ್ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಅಲ್ಲ, ರಾತ್ರಿ ಹೂವು ಮುತ್ತು ಗಮ್ಮತ್ತು ಎಲ್ಲ ಇತ್ತು, ಆದ್ರೆ ಮುಂದುವರೆದ ಭಾಗ ಇರ್ಬೇಕಿತ್ತು. ಈ ಮರೆಯೋ ತರ ಯಾಕೆ ಬಂತು? ಎಲ್ಲೋ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮಾವ, ನನ್ಗೆ ಆಫೀಸಿಗೆ ಟೈಮ್ ಆಯ್ತು, ನಾನ್ ಬರ್ತೀನಿ. ಬಂಗಾರಿ 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 ಹೇಳ್ಬಿಟ್ಟು ಹೋಗು. ಅಯ್ಯೋ, ಬಿಡಿ ಮಾವ. ಬಂಗಾರಿ, ಏಯ್ ಬಂಗಾರಿ. ಅವ್ವ ಯಾರನ್ನ ಭೇಟಿಯಾಗಕ್ಕೆ ಹೇಳಿದ್ರು? ಅಲ್ಲ, ಅವ್ರನ್ನ ನಾವು ಸರ್ಕಾರಿ ಕಚೇರಿ ಒಳಗೆ ಯಾಕೆ ಭೇಟಿ ಆಗಬೇಕು? ಅವ್ರ ಜೋಡಿ ನಾವು ಏನು ಮಾತಾಡಬೇಕು? ತಲೆಯಾಗ ಹುಳ ಬಿಟ್ಟು ಕಳಿಸ್ಯಾಳ ನಮ್ಮವ್ವ. ಅವ್ರೇನು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿಯನ? ಸರಿ, ಅವ್ರನ್ನ ಭೇಟಿ ಆದ್ಮೇಲೆ ಗೊತ್ತಾಗೇ ಆಕೈತೆ, ಆಮೇಲೆ ತಿಳ್ಕೊಂಡ್ರಾತು. ನಾನು ಯಾಕೆ ಈಗ ಸುಮ್ಮನೆ ತಲೆ ಕೆಡಿಸ್ಕೊಳ್ಳಿ? ಹಲೋ ಹಲೋ ಸರ್, ನಾ ಶ್ರೀರಾಮ್ ಅಕ್ಕ ಮಾತಾಡ್ತಿರೋದು. ಹಾಂ ಹೇಳ್ರಿ. ಅಮ್ಮ ಮಾತಾಡ್ಬೇಕಂತೆ. ಕೊಡ್ರಿ. ಹಲೋ ಸರ್, ನನ್ನ ಮಗನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಇಲ್ರಿವಾ, ನಾವು ಅದ ಪ್ರಯತ್ನದಾಗದೀವಿ, ಇನ್ನೂ ಏನೂ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ ಅಂತ ಮಾತ್ರ ಹೇಳಬೇಡಿ ಸರ್, ಹೇಗಾದರೂ ಮಾಡಿ ಹುಡುಕೊಡಿ ಸರ್. ಪಾಪ ಸರ್, ನನ್ನ ಮಗ ಎಲ್ಲಿದನೋ ಹೇಗಿದನೋ, ಏನಾದರೂ ತಿನ್ನೋ ಇಲ್ಲ ಹಸ್ಕೊಂಡಿದನೋ ಒಂದು ಗೊತ್ತಾಗ್ತಿಲ್ಲ. ದಯವಿಟ್ಟು ಅವನನ್ನ ಆದಷ್ಟು ಬೇಗ ಹುಡುಕೊಡಿ ಸರ್. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗ ಎಲ್ಲೇ ಇದ್ರೂ ನಾವು ಬಿಡಂಗಿಲ್ಲ, ಕರ್ಕೊಂಡು ಬಂದೇ ಬರ್ತೀವಿ. ಮೊದಲು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ. ನನ್ನ ಆರೋಗ್ಯ ಏನಾದರೂ ಪರವಾಗಿಲ್ಲ ಸರ್, ನನಗೆ ನನ್ನ ಮಗ ಬೇಕು. ನೋಡ್ರಿ, ಈಗ ಆಲ್ರೆಡಿ ನಿಮ್ಮ ಮಗನ ಪೋಸ್ಟರ್ನ ಊರಾಗೆಲ್ಲ ಹಚ್ಚಕ್ಕೆ ಹೇಳೀನಿ, ಪೇಪರ್ನವ್ರಿಗೆ ಆಡು ಕೊಟ್ಟಿನಿ, ಅವ್ರು ಪಬ್ಲಿಷ್ ಮಾಡ್ತೀನಿ ಅಂತಲೂ ಹೇಳ್ಯಾರ. ನೀವು ಧೈರ್ಯವಾಗಿರ್ರಿ, ನಿಮ್ಮ ಮಗ ಖಂಡಿತ ಸಿಗ್ತಾನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಅವನ ಜೊತೆ ಮಾತಾಡದೆ ವರ್ಷಗಳೇ ಕಳೆದೋಯ್ತು. ಈಗ ಅವನಿಗೆ ಪ್ರಜ್ಞೆ ಬಂದಿದೆ, ಆದ್ರೆ ನೋಡೋಕ್ಕೂ ಆಗ್ತಿಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ. ಅಳಬೇಡ್ರಿವಾ, ನಾನು ಹೇಳಿದ್ನಲ್ಲ, ನಿಮ್ಮ ಮಗನ ಕರ್ಕೊಂಬರೋ ಜವಾಬ್ದಾರಿ ನಂದು. ಸರಿ ಸರ್. ಇಷ್ಟೆಲ್ಲ ಆದರೂ ನನಗೆ ಶ್ರೀರಾಮನ್ ಸುಳಿವ ಸಿಗುವಲ್ತಲ್ಲ. ಏನಾದವ? ಅಮ್ಮ ಅಳ್ಬೇಡಮ್ಮ, ರಾಮ್ಗೇನೂ ಆಗಿರೋದಿಲ್ಲ. ಡಾಕ್ಟರ್ ಹೇಳ್ದಂಗೆ ಪೂರ್ತಿ ಕ್ಯೂರ್ ಆಗ್ದಿರೋ ಕಾರಣ ಎಲ್ಲಾದ್ರೂ ಅಲಿತಾ ಇರ್ತಾನೆ. ಖಂಡಿತ ಅವನ್ ಸಿಗ್ತಾನೆ. ಸಾವನ್ನ ಗೆದ್ದು ಕೋಮದಿಂದ ಎದ್ದು ಬಂದಿದ್ದಾನೆ ಅಂದ್ರೆ ಅವನ್ ಮೇಲ್ ಖಂಡಿತ ದೇವ್ರ ಕೃಪೆ ಇದ್ದೇ ಇದೆ ಅಮ್ಮ. ಅವನ್ ಮೇಲ್ ಭಾರ ಹಾಕು, ಖಂಡಿತ ಆದಷ್ಟು ಬೇಗ ರಾಮ್ ನಮ್ಮ ಹತ್ರ ಬಂದು ಸೇರ್ತಾನೆ. ಅಷ್ಟಾದ್ರೆ ಸಾಕು ಕಣೆ. ಅವನೆಲ್ಲ ಇದ್ರು ಆದಷ್ಟು ಬೇಗ ಬಂದು ನಮ್ಮನ್ನ ಸೇರಿದ್ರಷ್ಟೇ ಸಾಕು. ದೇವ್ರೆ, ನನ್ನ ಮಗನ್ ಕಾಪಾಡಪ್ಪ. ಇದ್ಯಾಕೋ ಬರ್ತಾ ಬರ್ತಾ ಸಮಸ್ಯೆ ದೊಡ್ಡದಾಗ್ತಿದೆ ಅನ್ನಿಸ್ತಿದೆ. ಈ ಶ್ರೀರಾಮ್ ನನ್ನನ್ನ ಎಲ್ಲ ರೀತಿಯಲ್ಲೂ ಕಾಡ್ತಿದ್ದಾನೆ. ಅವತ್ತು ನೇರವಾಗಿ ಬಂದು ಕಾಡ್ದ, ಈಗ ಕಣ್ಮುಂದೆ ಬರ್ದೇನೆ ಕಾಡ್ತಿದ್ದಾನೆ. ಅವತ್ತು ನನ್ ಬೈದು ಜಗಳ ಮಾಡ್ಕೊಂಡು ಬಂದ್ಮೇಲೆ ಅವನ್ ಮತ್ತೆ ನನ್ನ ಕಣ್ಮುಂದೆ ಬಂದೇ ಇಲ್ಲ. ಅವನ್ ಎಲ್ಲಿಗೆ ಹೋಗಿರ್ಬೋದು? ಅವನ್ ಫೋನ್ ಕೂಡ ನನ್ನ ಹತ್ರನೇ ಇದೆ. ಅದನ್ನ ಆನ್ ಮಾಡೋಣ ಅಂದ್ರೆ ಈ ಅಣ್ಣನ್ ಭಯ ಬೇರೆ. ಹದ್ದಿನ ಕಣ್ ಬಿಟ್ಕೊಂಡು ಆ ಶ್ರೀರಾಮ್ ವಿಚಾರದಲ್ಲಿ ಏನಾದ್ರೂ ಸುಳಿವು ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಈಗ ನಾನೇನಾದ್ರೂ ಆ ಫೋನ್ನ ಆನ್ ಮಾಡ್ಬಿಟ್ರೆ, ಆನ್ ಮಾಡಿದ ಅರೆ ಗಳಿಗೆಯಲ್ಲೇ ಅವ್ರು ನನ್ನ ಮುಂದೆ ಇರ್ತಾರೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಇವಾಗ ಏನ್ ಮಾಡೋದು? ದ್ರೋಣ ಅಣ್ಣ ಹೇಳಿದ ಪ್ರಕಾರ ಆ ಶ್ರೀರಾಮ್ ಇದೇ ಊರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕಣ್ಮುಂದೆ ಬರ್ತಾ ಇದ್ದ. ಅವನ್ ಬಂದಿಲ್ಲ ಅಂದ್ರೆ
ಖಂಡಿತ ಅವನು ಈ ಊರಲ್ಲಿಲ್ಲ. ಎಲ್ಲ ಹೋಗಿರ್ಬೋದು? ಏನಾಗಿರ್ಬೋದು? ಇವನಿಂದ ಇನ್ನೂ ಏನೇನು ಅನುಭವಿಸ್ಬೇಕೋ ನಾನು. ತುಳ್ಸವ್ವ, ಗೌಡ್ರೆ, ಇದೆಲ್ಲ ಹೋದ ವರ್ಷದ ಪಂಚಾಯತಿ ಲೆಕ್ಕಾಚಾರ. ಒಂದ್ಸರಿ ಪರಿಶೀಲನೆ ಮಾಡಿ ಸೈನ್ ಮಾಡ್ಬಿಡವ್ವ. ಏನು? ನಮ್ಮ ಅಣ್ಣನ ಅಧಿಕಾರದ ಅವಧಿಲಿ ಆಗಿದ್ದನ್ನ ನಾನ್ ಸೈನ್ ಮಾಡ್ಬೇಕಾ? ಯಾಕೆ ಗೌಡ್ರೆ? ತುಳ್ಸವ್ವ, ಇದರಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಹೊಸ ಅಧ್ಯಕ್ಷರಾದವರು ಪಂಚಾಯತಿ ಲೆಕ್ಕಾಚಾರನೆಲ್ಲ ನೋಡಿ ಸೈನ್ ಮಾಡೋದು ಅವ್ರ ಕರ್ತವ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಶಿವಣ್ಣ ಸರ್ಕಾರ ದುಡ್ಡಲ್ಲಿ ಕೆಲಸ ಮಾಡಿಸಿರೋದಕ್ಕಿಂತ ಸ್ವಂತ ದುಡ್ಡು ಖರ್ಚು ಮಾಡಿ ಕೆಲಸ ಮಾಡಿಸಿರೋದೇ ಹೆಚ್ಚು ಕಣಮ್ಮ. ಅಂಥದ್ರಲ್ಲಿ ಇದ್ರಲ್ಲಿ ತಪ್ಪಿರೋದಕ್ಕೆ ಹೇಗವ ಸಾಧ್ಯ? ಒಂದ್ಸರಿ ಪರಿಶೀಲನೆ ಮಾಡಿ ಸೈನ್ ಮಾಡ್ಬಿಡಮ್ಮ. ಸರಿ ಗೌಡ್ರೆ, ನಾವು ಆಚೆ ಇರ್ತೀವಿ. ಸರಿ. ಆ? ಹಲೋ, ಹೇಳಿ. ಶ್ರೀರಾಮಣ್ಣ ನೀವಾ? ನಾನು ತುಳಸಿ ಮಾತಾಡ್ತಾ ಇರೋದು. ಅದು ಕೆಂಪಮ್ಮನ ದೇವಸ್ಥಾನದ ಬೀದಿಗೆ ನೀರು ಸರಿಯಾಗಿ ಬಂದಿಲ್ಲ, ತುಂಬ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಅಧಿಕಾರಿಯಾಗಿ ಫೋನ್ ಮಾಡ್ತಿಲ್ಲ, ನಿಮ್ಮ ಮಗಳಾಗಿ ಫೋನ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡಿಕೊಂಡು ಸರಿ ಮಾಡಿ. ಬೇಸಿಗೆ ಬೇರೆ ಅಲ್ವಾ, ನೀರಿನ ಸಮಸ್ಯೆ ತುಂಬ ಇರುತ್ತೆ. ದಯವಿಟ್ಟು ಮತ್ತೆ ಅಧಿಕಾರಿಯಾಗಿ ಕಾಲ್ ಮಾಡೋ ಹಂಗೆ ಮಾಡಬೇಡಿ, ಸರಿನಾ? ಅಯ್ಯೋ ದೇವ್ರೆ, ಇದೇನಿದು? ರಾಮ್ ಕಾಣೆಯಾಗಿದ್ದಾನೆ ಅಂತ ಪೇಪರಲ್ಲಿ ಬಂದಿದೆ. ಯಾರು ಹಾಕ್ಸಿದ್ದಾರೆ ಇದನ್ನ? ಇನ್ಸ್ಪೆಕ್ಟರ್ ದ್ರೋಣ ಅವ್ರು ಹಾಕ್ಸಿದಾರಾ? ಇಲ್ಲ, ಅವ್ರಮ್ಮ ಅಕ್ಕ ಹಾಕ್ಸಿದಾರಾ? ಅಪ್ಪಿ ತಪ್ಪಿ ಅಣ್ಣ ಏನಾದರೂ ನೋಡಿದ್ರೆ ಮುಗೀತು ಕತೆ. ಹೆದರ್ಕೊಂಡೋಗಿ ಸತ್ಯ ಹೇಳೇ ಬಿಡ್ತಾನೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಏನು ಮಾಡಲಿ ಈಗ?